ಇನ್ನು ಶಾಸಕ ಸುರೇಶ್ ಕುಮಾರ್ ಹಾಗೂ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಜಟಾಪಟಿ ನಡೆಯಿತು. ಎಚ್.ಕೆ. ಪಾಟೀಲ್ ಮಾತಿಗೆ ವಿವರಣೆ ನೀಡುತ್ತಿದ್ದರು ಸುರೇಶ್ ಕುಮಾರ್. ಈ ವೇಳೆ ಮಧ್ಯಪ್ರವೇಶ ಮಾಡಕ್ಕೆ ಬಂದು ಸಚಿವ ಭೈರತಿ ಸುರೇಶ್, ಶಾಸಕ ಸುರೇಶ್ ಕುಮಾರ್ ಹಾಗೆ ಕಾಂಗ್ರೆಸ್ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ಎಚ್.ಕೆ. ಪಾಟೀಲ್ ಅವರ ಮಾತಿಗೆ ಸುರೇಶ್ ಕುಮಾರ್ ಅವರು ಏನೋ ಎಕ್ಸ್ಪ್ಲನೇಷನ್ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಈ ಮಧ್ಯೆ ಸಚಿವ ಭೈರತಿ ಸುರೇಶ್ ಇಂಟರ್ಫಿಯರ್ ಆದ್ರು. ಅದಕ್ಕೆ ಹೇಳೋದು 7 ತಿಂಗಳು ಹುಟ್ಟಿದವರು ನೀವು ಅಂತ ಸುರೇಶ್ ಕುಮಾರ್ ಹೇಳಿದ್ರು. As a ruling party chief, as a leader of the Congress legislature party, ಅವ್ರು ಬೇಕಾದ ಮಾತಾಡಲಿ, not the governor. ಗವರ್ನರ್ ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. It takes time. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಈಗ ಒಂದ್ಸರಿ ಒಬ್ರು ಮಾತಾಡಿ, ಒಬ್ರು ಮಾತಾಡಿ. ಶೇಷ್ ಅವರೇ ಇಲ್ಲ, ಆಯ್ತು ನೀವು ಮಾತಾಡಿ. ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ, ಒಂದ್ ನಿಮಿಷ ಒಬ್ರು ಮಾತಾಡಿ. ಇಲ್ಲ ಯಾರ್ದು ಒಬ್ರು ಮಾತಾಡಿ. ಒಂದ್ ಸೆಕೆಂಡ್ ಯಾರ್ದು ಒಬ್ರು ಮಾತಾಡಿ. ಇವ್ರು ಗೊತ್ತಾ ಅನ್ಪಾರ್ಲಿಮೆಂಟರಿ ಅಲ್ಲ ಅದು. ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್ ಸುರೇಶ್ಗೆ ಮಾತಾಡಿದ ಸುರೇಶ್ ನೀವು ಮಾತಾಡಿ. ನೀವು ಮಾತಾಡಿ. ಇಲ್ಲ ಅವರು ಮಾತಾಡಿ. ಅವ್ರು ಮಾತಾಡಿ. ಅವ್ರು ಮಾತಾಡ್ಲಿವ್ರೆ, ನೀವ್ಯಾಕೆ ನಿಂತೀರಿ? ಒಂದ್ ಸೆಕೆಂಡ್ ಸುರೇಶ್ ಆಯ್ತು. ಈಗ ತಾವು ಮಾತಾಡಿ. ನಾನೇನ್ ಹೇಳ್ತೆ ಸರ್, ಖರೆ ಈ ಶಬ್ದದಲ್ಲಿ ಬರೋ ಸರಿಯಲ್ಲ. ಒಂದ್ ಸೆಕೆಂಡ್ ಸರ್, ಕಾನೂನು ಸಚಿವರು ಅಲ್ಲಾಗಾಯ್ತು. ಈಗ ಈಗ ನೀವು ಬೆಂಕಿ ಹಚ್ಚಿದಾರಂತ ಹೇಳಿದ್ರು. ಅಧ್ಯಕ್ಷ, ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತು, ಆಯ್ತಪ್ಪ. ನೋಡಿ, ನೀವು ಸುಮ್ಮನೆ ಮಾತಾಡಿ.